ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮೇಘಾ ಜಗಾತಿಯವರಿದ್ದಾರೆ. ಮೇಘಾ ಅವರು ಎಷ್ಟು ಕಾರ್ಟೂನ್ಗಳಿಗೆ ಡಬ್ ಮಾಡಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಹಾಗೆ ಸಂಖ್ಯೆನ ಹೇಳ್ತಾ ಹೋದರು. ಅದು ನಾನು ಸುಮ್ಮನೆ ಕೇಳ್ತಾ ಹೋದೆ, 10,000ನ 20,000ನ 30,000ನ ಅಂತ. ಹಾಗೆ ಎಣಿಸ್ತಾ ಅದು 1,00,000ಕ್ಕೆ ತಲುಪ್ತು. ಅಂದರೆ 1,00,000 ಕಾರ್ಟೂನ್ ಎಪಿಸೋಡ್ಗಳಿಗೆ ದನಿಯನ್ನು ನೀಡಿರೋ ಮೇಘಾ ಜಗಾತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಷ್ಟು ದೊಡ್ಡ ಅನುಭವ ಅವರಲ್ಲಿ ಇದೆ. ಅದರ ಜೊತೆಗೆ ಅವರು ಕಾರ್ಟೂನ್ ಒಂದೇ ಅಲ್ಲ, ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಅವರಿಗೆ ಸಾಕಷ್ಟು ಆಸಕ್ತಿ. ಹಲವಾರು ಸಿನಿಮಾಗಳಿಗೆ ಹಾಗೆ ರಿಯಾಲಿಟಿ ಶೋಗಳಿಗೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಬರವಣಿಗೆಯನ್ನು ಕೂಡ ಮಾಡ್ತಾರೆ. ಹಲವಾರು ಕಾರ್ಟೂನ್ಗಳ ಅಥವಾ ಸಿನಿಮಾಗಳ ಟ್ರಾನ್ಸ್ಲೇಷನ್ಗಳನ್ನು ಮಾಡಿದ್ದಾರೆ. ಜೊತೆಗೆ ಸ್ಕ್ರಿಪ್ಟ್ಗಳನ್ನು ಕೂಡ ಬರಿತಾ ಇರ್ತಾರೆ. ಸೊ ಇಷ್ಟೊಂದು ಪ್ರತಿಭೆಯನ್ನು ಹೊಂದಿರುವಂತಹ, ಜೊತೆಗೆ 1,00,000 ಕಾರ್ಟೂನ್ಗಳಿಗೆ ದನಿಯನ್ನು ನೀಡಿರುವಂತಹ, 1,00,000ಕ್ಕೂ ಹೆಚ್ಚು ಕಾರ್ಟೂನ್ಗಳಿಗೆ ದನಿಯನ್ನು ನೀಡಿರುವಂತಹ ಮೇಘಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರ ಅನುಭವಗಳನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಮೇಘಾ. ನಮಸ್ಕಾರ ಸರ್. ಇದರ ಹೇಳಿ ನನಗೆ ಜವಾಬ್ದಾರಿ ಜಾಸ್ತಿ ಮಾಡಿಬಿಟ್ರಿ. ಇಲ್ಲ, ಅದೊಂದು ದೊಡ್ಡ ಸಾಧನೆ ನಿಜವಾಗ್ಲೂ. ಮೊದಲನೇದಾಗಿ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಕನ್ನಡದಲ್ಲಿ ಇಷ್ಟು ಒಂದು ದೊಡ್ಡ ಮಟ್ಟಿಗಿನ ಡಬ್ಬಿಂಗನ್ನು ಇಷ್ಟು ವರ್ಷಗಳ ಕಾಲ ನೀವು ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು. ಜೊತೆಗೆ ಆ ಒಂದು ಕೊರತೆ ಇತ್ತು, ಅಂದರೆ ಕನ್ನಡದಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ಗಳ ಕೊರತೆ ಅನ್ನೋದನ್ನು ನಾವು ಮುಂಚೆಯಿಂದಲೂ ಕೇಳ್ತಾ ಇದ್ವಿ. ಆದರೆ ಈಗ ಎಷ್ಟೋ ಮಟ್ಟಿಗೆ ಅದು ನೀಗ್ತಾ ಬಂದಿದೆ. ನೀವು ಆ ಹೊತ್ತಲ್ಲಿ ಹಲವಾರು ಕಾರ್ಟೂನ್ಗಳಿಗೆ ಡಬ್ ನೀಡಿ, ಹಲವಾರು ಸಿನಿಮಾ ಮತ್ತು ಧಾರಾವಾಹಿಗಳಿಗೆ ಡಬ್ಬಿಂಗ್ ಮಾಡಿ ಒಂದು ಕನ್ನಡ ಡಬ್ಬಿಂಗ್ ಮಾರುಕಟ್ಟೆಯನ್ನು ತುಂಬ ಚೆನ್ನಾಗಿ ಕಾಣೋದ್ರಲ್ಲಿ, ಅಥವಾ ಡಬ್ಬಿಂಗ್ ಸಿನಿಮಾಗಳು, ಕಾರ್ಟೂನ್ಗಳು ತುಂಬ ಚೆನ್ನಾಗಿ ಬರೋದ್ರಲ್ಲಿ ನಿಮ್ಮ ಕಾಣಿಕೆ ತುಂಬ ದೊಡ್ಡದಿದೆ. ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಮೊದಲನೇದಾಗಿ ಹೇಗೆ ಮೇಘಾ ಇದೆಲ್ಲ ಹೇಗೆ ಶುರುವಾಯಿತು, ಹೇಗೆ ಈ ಒಂದು ರಂಗಕ್ಕೆ ಬಂದ್ರಿ? ನಾನು ಹೆಂಗೆ ಅಂದರೆ ಸರ್, ನನಗೆ ಸ್ಕೂಲ್ ಡೇಸಿಂದನೂ ಈ ನಾಟಕ ಅದು ಎಲ್ಲ ತುಂಬ ಇಷ್ಟ. ಸೊ ನಾನು ಸ್ಕೂಲ್ ಕಾಲೇಜಿಂದ ನಾಟಕ ಎಲ್ಲ ಮಾಡ್ತಾ ಬರ್ತಿದ್ದೆ. ಸ್ಕೂಲ್ ಎಲ್ಲ ಎಲ್ಲಿ? ನಿಮ್ಮ ಊರು? ಚಿಕ್ಕಮಗಳೂರು ಸೆಂಟ್ ಜೋಸೆಫ್. ಇದು ಅಂದರೆ ಸೆಂಟ್ ಜೋಸೆಫ್ ಪ್ರಾಡಕ್ಟ್. ಇದು ನಮ್ಮೂರು. ನಮ್ಮೂರು. ನಾಟಕ ಅವೆಲ್ಲ ಮಾಡ್ತಾ ಬರ್ತಿದ್ದೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ನಾಟಕಗಳು ಜಾಸ್ತಿ ಅಲ್ಲ. ಈ ಕಾಲೇಜೆಲ್ಲ ಮುಗಿತಿದ್ದಂಗೆ ಕೆಲವು ಪ್ರೊಫೆಷ್ನಲ್ ಗ್ರೂಪ್ಸ್ ಜೊತೆ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡಾಗ ನನ್ನ ಕೆಲವು ಫ್ರೆಂಡ್ಸ್ ಹೇಳಿದ್ರು, ನೀನು ಸ್ಟೇಜ್ ಮೇಲೆ ನಿಂತಾಗ ನಿನ್ನ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ, ನೀನು ಯಾಕೆ ಒಂದ್ಸತಿ ಡಬ್ಬಿಂಗ್ ಟ್ರೈ ಮಾಡಬಾರ್ದು ಅಂತ. ಅವರೇ ಒಂದು ಲೀಡ್ ಕೊಟ್ಟರು. ಆವಾಗ ನಾನು ಹಾಗೆ ಮೂವೀಸ್ ಶುರು ಮಾಡಿತ್ತು. ಮೂವೀಸ್ ಮಾಡ್ತಾ ಹಾಗೇನೆ ಇದನ್ನು ಮಾಡ್ತಿದ್ದೆ, ಅದನ್ನೂ ಮಾಡೋ ಒಂದ್ಸತಿ ಅಂತೇಳಿ ಕಾರ್ಟೂನಿಗೆ ಕಳಿಸಿದ್ರು. ಕಾರ್ಟೂನ್ ಒಂದ್ಸತಿ ಶುರು ಮಾಡಿದ್ಮೇಲೆ ನಂಗೆ ಬಿಡೋಕ್ಕಾಗಲೇ ಇಲ್ಲ. ಸಾಕಷ್ಟು ಕಾರ್ಟೂನ್ಗಳಾಗೋಯ್ತು. ಸುಮಾರು ಎಷ್ಟು ವರ್ಷಗಳಿಂದ ನೀವು ಡಬ್ ಮಾಡ್ತಾ ಇದ್ದೀರಾ? 2011 ಸರ್. 12 ವರ್ಷ ಆಯಿತು. ಹೇಗೆ ಶುರುವಾಯಿತು? ಅಂದರೆ ಇದು ಒಂದು ಡಬ್ಬಿಂಗಿಗೆ ಬರಬೇಕು ಅನ್ನೋದು ಒಂದು ನಾಟಕ ಅಥವಾ ಕಾಲೇಜು ಅಥವಾ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ನಾಟಕ ಅಥವಾ ಮ್ಯಾಡರ್ಸ್ಗಳನ್ನು ಮಾಡ್ತಾ ಇದ್ರಿ, ಅಲ್ಲಿಂದ ಒಂದು ಆಸಕ್ತಿ ಅನ್ನೋದಿತ್ತು. ಬಟ್ ಡಬ್ಬಿಂಗ್ ಮೇಲೆ ಒಂದು ಆಸಕ್ತಿ ಅನ್ನೋದು ಎಲ್ಲಾದರೂ ಒಂದು ರೀತಿ ಹುಟ್ಟಬೇಕು ಅಂದರೆ ಅದಕ್ಕೆ ಕಾರಣ ಏನು ಸರ್? ಇದಕ್ಕೆ ಮೂಲ ಕಾರಣ ಮಾಲಾಶ್ರೀ ಮ್ಯಾಮ್ ಅವರೇ. ಅವರ ಸಿನಿಮಾಗಳನ್ನು ನೋಡ್ತಾ ಬೆಳೆದೆ ನಾನು. ಅವ್ರ ಸಿನಿಮಾಗಳನ್ನು ನೋಡಿಲ್ಲ, ಜೀವಿಸಿದ್ದೀನಿ. ರಿಯಲ್ ಲೈಫಲ್ಲೂ ಅದೇ ರೀತಿ ಇದ್ದೆ. ಅಂದರೆ ಲೈಕ್ ಕನಸಿನ ರಾಣಿ ಮಾಲಾಶ್ರೀ ಅಂದರೆ ನನ್ನ ಲೈಫಲ್ಲಿ ನನ್ನ ದೇವತೆ, ಐಡಲ್ ಎಲ್ಲನೂ ಅವರು. ಆಮೇಲೆ ಡಬ್ಬಿಂಗ್ ರಿಲೇಟೆಡ್ಡು ಇಲ್ಲೊಂದು ವಿಷಯ ಇದೆ. ತುಂಬ ವರ್ಷಗಳ ಹಿಂದೆ ಯಾವ ಪೇಪರ್ ಅಥವಾ ಯಾವ ಮ್ಯಾಗ್ಝಿನೋ ನಂಗೆ ನೆನಪಿಲ್ಲ, ಸರ್ವಮಂಗಳ ಮ್ಯಾಮ್ ಮತ್ತು ಶ್ರೀನಿವಾಸ್ ಪ್ರಭು ಸರ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅಂದರೆ ಇವರು ರವಿಚಂದ್ರನ್ ಸರ್ಗೆ ವಾಯ್ಸ್ ಕೊಡ್ತಾರೆ, ಇವರು ಮಾಲಾಶ್ರೀ ಮ್ಯಾಮ್ಗೆ ವಾಯ್ಸ್ ಕೊಡ್ತಾರೆ. ಅದು ಆವಾಗಲೇ ನನಗೆ ಏನೋ ಒಂದು ಸ್ಪಾಕ್ ಇತ್ತು, ಸರ್ ವಾಟ್ ಇಸ್ ಡಬ್ಬಿಂಗ್, ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆಯಲ್ಲ. ಆದರೆ ನಂಗೆ ಗೊತ್ತಿರಲಿಲ್ಲ, ಅದು ಯಾವತ್ತೂ ಟ್ರೈ ಕೂಡ ಮಾಡಿರಲಿಲ್ಲ, ಇನ್ನು ಸ್ಕೂಲ್ ಡೇಸಲ್ಲಿ ಇದ್ದಿದ್ದು. ಬಟ್ ಐ ಹ್ಯಾಡ್ ದಟ್ ಸ್ಪಾಕ್. ಯಾವಾಗ ನಾನು ಈ ಥಿಯೇಟ್ರಿಗೆಲ್ಲ ಮಾಡ್ಕೊಂಡು ಡಬ್ಬಿಂಗ್ ಮೈಕ್ ಮುಂದೆ ಬಂದು ಕೂತ್ಕೊಂಡಲ್ಲ, ನಂಗೆ ಫಸ್ಟ್ ನೆನಪಾಗಿದ್ದೆ ಅದು, ಅವ್ರಿಗೆ ಮಾಡ್ತಿದ್ರಂತೆ, ನಾನು ಈ ಥರ ಮಾಡ್ತೀನಿ, ನಾನು ಒಂದಿನ ಆ ಥರ ಆಗಬೇಕು. ಆ ಹಸಿವು ಹೆಂಗೆ ಶುರುವಾಯಿತು ಅಂದರೆ, ಮೋಸ್ಟ್ಲಿ ಆ ಹಸಿವನ್ನ ತಣ್ಸೋಕ್ಕಾಗ್ತಾ ಇಲ್ಲ, ಆ ಡಬ್ಬಿಂಗ್ ಹಸಿವು. ಅದಕ್ಕೆ ಮೂಲ ಕಾರಣ ಮಾಲಾಶ್ರೀ ಮ್ಯಾಮ್, ಸರ್ವಮಂಗಳ ಮ್ಯಾಮ್. ಸೊ ಅದೊಂದು ದೊಡ್ಡ, ಅಂದರೆ ದೊಡ್ಡ ಜೋಡಿ ಅಂತಲೇ ಹೇಳ್ಬೋದು. ಹೆಚ್ಚಿನವರಿಗೆ ಮಾಲಾಶ್ರೀ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅದಕ್ಕೆ ಸರ್ವಮಂಗಳ ಅವರ ದನಿ ಮೂಲ ಕಾರಣ ಆಗಿರುತ್ತೆ. ಜೊತೆಗೆ ಮಾಲಾಶ್ರೀ ಅವರು ಕೂಡ ಅಷ್ಟೇ ಒಳ್ಳೆಯ ನಟಿ.
ಅದಕ್ಕೆ ತಕ್ಕನಾದ ದನಿಯನ್ನು ಕೊಡ್ತಾ ಇದ್ದಿದ್ದು ಸರ್ವಮಂಗಳ ಅವರು. ಆಸಮ್ ಆಸಮ್. ನನಗೆ ಇವತ್ತಿಗೂ ಅವ್ರ ಮೂವೀಸ್ ನೋಡ್ತಾ ಇದ್ರೆ, ಈಗ ಮಾಲಾಶ್ರೀ ಮಾಮಾಶ್ರೀ ಆ ಥರದ ಮೂವೀಸ್ ಯಾವುದೋ ನಾನು ಕೇಳ್ತಿದ್ದೀನಿ ಅಂದರೆ ನನಗೆ ಗೂಸ್ ಬಂಪ್ಸ್ ಇರುತ್ತೆ ಎಲ್ಲ ಕಡೆ. ಒಳ್ಳೆ ಇನ್ಸ್ಪಿರೇಷನ್. ಖಂಡಿತ ಸರ್. ಅವರ ಹಾದಿಲೇ ನಡೀತಿದ್ದೀನಿ, ಅವ್ರು ತೋರಿಸಿರೋ ಹಾದಿಲೇ ಹೋಗ್ತೀನಿ. ಇನ್ನೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಲಿತಾ ಹೋಗ್ತೀನಿ. ಆ ಕಲಿಕೆ ಅಂತೂ ಖಂಡಿತ ಯಾವತ್ತೂ ನಿಲ್ಲಿಸಲ್ಲ. ಯಾಕೆಂದರೆ ನೆನ್ನೆ 1000 ತಪ್ಪು ಮಾಡಿರ್ತೀವಿ, ಇವತ್ತು ಆ 1000 ತಪ್ಪು ಕಂಟಿನ್ಯೂ ಆಗಬಾರ್ದು. ಹೊಸ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಹಳೆ ತಪ್ಪು ಮಾಡಬಾರ್ದು. ಹೌದು, ಒಳ್ಳೆ ಮಾತು. ಸೊ ಈಗ ರೀಸೆಂಟಾಗಿ ಯಾವ ಕಾರ್ಟೂನ್ ಡಬ್ಬಿಂಗ್ ನಡೀತಾ ಇದೆ? ಈಗ ರೈಟ್ ನಾವು ಛೋಟಾ ಭೀಮ್ ನಡೀತಿದೆ, ಆಮೇಲೆ ಒಂದು ಆನಿಮೆ ನಡೀತಿದೆ, ಆಮೇಲೆ ಓಮಿ ನಂಬರ್ 1 ಅಂತ, ಮತ್ತು ನಿಂಜಾರ ಅಂತಾರೋ ಅಂತ ನಡೀತಿದೆ. ಆ್ಯಂಡ್ ಫ್ಯೂ ಮೋರ್ ಮರ್ತೋಗ್ತಿದ್ದೀನಿ. ಯಾ ಡೆಫಿನೆಟ್ಲಿ, ಯಾಕಂದರೆ ಸಾವಿರಾರು ಅಲ್ಲ, ಆಲ್ಮೋಸ್ಟ್ ಲಕ್ಷದಲ್ಲಿ ಆ ನಂಬರ್ ಇರಬೇಕಾದ್ರೆ ನೆನಪಿರೋದು ಕಷ್ಟ. ಎಪಿಸೋಡ್ಸ್ ಲಕ್ಷದ ಎಪಿಸೋಡು, ಜೊತೆಗೆ ಅಲ್ಲಿಗೆ ಸಾವಿರಾರು ಸೀರೀಸ್ಗಳೇ ಆಗೋಗ್ಬಿಡುತ್ತೆ, ಹಲವಾರು ಪಾತ್ರಗಳಾಗುತ್ತೆ. ಸೊ ಈಗ ಒಂದು ರೆಗ್ಯುಲರ್ ಡಬ್ಬಿಂಗಿಂತ ಕಾರ್ಟೂನ್ ಡಬ್ಬಿಂಗಿಗೆ ಅದಕ್ಕೆ ಮಾಡ್ಯುಲೇಷನ್ಗಳೇ ಬೇರೆ ಥರದ್ದು ಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂದರೆ ನಿಮಗೆ ಅದು ಆ ಒಂದು ಮಗು ರೀತಿ ಅಥವಾ ಆ ವಾಯ್ಸ್ಗಳನ್ನು ಚೇಂಜ್ ಮಾಡೋದಕ್ಕೆ ಬೇಕಾಗೋ ತಾಲೀಮ್ಗಳನ್ನು ಹೇಗೆ ನೀವು ಮಾಡ್ಕೋತೀರಾ? ಫಸ್ಟ್ ಥಿಂಗ್ ಸರ್, ಅದು ನಾನು ಟ್ರೈ ಅಂತ ಯಾವತ್ತೂ ಮಾಡೋಕ್ಕೆ ಹೋಗಲಿಲ್ಲ. ಒಂದ್ಸತಿ ಟ್ರೈ ಮಾಡಿದಾಗ ಅದೇ ಬಂದ್ಬಿಡ್ತು. ಅವಾಗ ಫಸ್ಟ್ ಟೈಮ್ ಮಾಡಿದಾಗಲೇ ಹೆಂಗೆ ಮಾಡಬೇಕು ಅಂತ ನನಗೊಂದು ಐಡಿಯಾ ಸಿಕ್ಕಿದ್ದಕ್ಕೆ ಅದಿಷ್ಟು ವರ್ಷ ಏನಂತಾರೆ ನನ್ನ ಕರ್ಕೊಂಡ್ಬಂದಿದೆ. ಅಂದರೆ ಏನು ಹೋದ ವರ್ಷ ಮಾಡಿದ ತಪ್ಪನ್ನೇ ಈ ವರ್ಷ ಮಾಡ್ತೀನಿ ಅಂತಲ್ಲ, ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಡೇ ವಿ ಆರ್ ಗ್ರೋಯಿಂಗ್, ವಿ ಆರ್ ಲರ್ನಿಂಗ್. ಸೊ ಯಾ, ದಟ್ಸ್ ಹೌ ಇಟ್ ಈಸ್. ಓಕೆ, ಸುಮ್ಮನೆ ಒಂದು ಝಲಕ್ ತೋರಿಸೋದಾದರೆ ಹಾಗೆ ಒಂದು ಛೋಟಾ ಭೀಮ್ ಅಥವಾ ಯಾವುದೋ ನಿಮಗೆ ಇಷ್ಟ ಆಗೋದು ಪಾತ್ರದ್ದು ಒಂದು ಸ್ಯಾಂಪಲ್ನ ನಮಗಿಲ್ಲಿ ನಮ್ಮ ನೋಡುಗರಿಗೆ ತೋರಿಸೋದಾದರೆ. ನಮಸ್ಕಾರ, ನಾನು ಛೋಟಾ ಭೀಮ್, ನಾನು ಚಿಕ್ಕಮಗಳೂರವನು, ಢೋಲಕ್ಪುರ ಅಲ್ಲ. ಓಕೆ ಓಕೆ. ಸೊ ಡೋರಾ ಇನ್ನೊಂದು ನಿಮ್ಮ ಮೋಸ್ಟ್ ಫೇವ್ರೆಟ್ ಕ್ಯಾರೆಕ್ಟರ್, ಜೊತೆಗೆ ಸಾಕಷ್ಟು ಅಂದರೆ ಮಕ್ಕಳ ಒಂದು ಇದರಲ್ಲಿ ತುಂಬ ಫೇಮಸ್ ಆಗಿರುವಂಥ ಕ್ಯಾರೆಕ್ಟರ್. ಸೊ ಅದು ಎಷ್ಟು ಎಪಿಸೋಡ್ಗಳಾಯಿತು? ಡೋರಾ ಅಪ್ರಾಕ್ಸಿಮೇಟ್ಲಿ 500-600 ಎಪಿಸೋಡ್ಸ್ ಮಾಡಿರ್ಬೋದು. ಅದಕ್ಕಿಂತ ಮುಂಚೆನೇ ಯಾರೋ ಮಾಡಿದ್ರು, ನಂಬರ್ಸ್ ಐ ಡೋಂಟ್ ನೋ. ಓಕೆ, ಬಟ್ ಒಂದು 600 ಎಪಿಸೋಡ್ ಡೋರಾ. ಯಾ ಸರ್. ಡೋರಾದೊಂದು ಸ್ಯಾಂಪಲ್, ಡೋರಾ ಯಾವ ರೀತಿ ವಾಯ್ಸ್ ಬರುತ್ತೆ ಅಂತ. ಹಲೋ, ನಾನು ಡೋರಾ. ಇವತ್ತು ನಾವು ಹೋಗ್ತಾ ಇದ್ದೀವಿ ಆ ಜಾಗಕ್ಕೆ. ಎಲ್ಲಿ ನಿಮಗೆ ಆ ಜಾಗ ಕಾಣಿಸ್ತಾ ಇದೆಯಾ? ಸೊ ನೀವು ನಾರ್ಮಲ್ ಆಗಿ ಮಾತಾಡೋಷ್ಟೊತ್ತಿಗೆ ಜೊತೆಗೆ ಈ ಡೋರಾ ಅಥವಾ ಛೋಟಾ ಭೀಮ್ ವಾಯ್ಸ್ ತೆಗಿಬೇಕಾದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಜವಾಗ್ಲೂ ಇದಕ್ಕೊಂದು ಸ್ಪೆಷಲ್ ಟ್ಯಾಲೆಂಟ್ ಆಗಿರಬೇಕು, ಅವಾಗ ಮಾತ್ರ ಸಾಧ್ಯ. ಸೊ ಈ ಕಾರ್ಟೂನ್ಗಳ ಜೊತೆಗೆ ನೀವು ರೆಗ್ಯುಲರ್ ಸಿನಿಮಾಗಳ ಡಬ್ಬಿಂಗ್ನ ಕೂಡ ಮಾಡಿದ್ರಿ. ಅದರಲ್ಲಿ ಸ್ಪೆಷಲಿ ನೀವು ಹಲವಾರು ವೆಬ್ ಸೀರೀಸ್, ಟರ್ಮಿನೇಟರಲ್ಲಂತೂ ಒಂದು ಡಿಫ್ರೆಂಟ್ ಆದ ರೋಲನ್ನು ಡಬ್ ಮಾಡಿದ್ರಿ. ಯಾರು? ನಟಾಲಿಯಾ ರೀಸ್, ಡ್ಯಾನಿ ರೆಮೋಸ್ ಅನ್ನೋ ಪಾತ್ರ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓ ಸರ್, ಅದು ಅದ್ಭುತ. ಅದೇನಾಗಿತ್ತು, ನಾನು ಒಂದು ಮೂವಿ ಡಬ್ಬಿಂಗ್ 1.5 ವರ್ಷದ ಗ್ಯಾಪಿನ ಮೇಲೆ ಮಾಡಿದ್ದು. ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಇದು ನಾನು 1 ವರ್ಷ ನಾನು ಅಷ್ಟು ಇನ್ವಾಲ್ವ್ ಆಗಿರಲಿಲ್ಲ. ಇದಕ್ಕೆ ನನಗೆ ಫೋನ್ ಬಂತು, ಒಂದು ಸ್ಯಾಂಪಲ್ ಇದೆ ಬನ್ನಿ ಅಂದರು, ಚೆನ್ನಾಗಿ ಕರ್ಕೊಂಡು ಹೋದರು. ಸ್ಯಾಂಪಲ್ ಕೊಟ್ಟೆ, ಸ್ಯಾಂಪಲ್ ತೊಗೊಂಡ್ರು. ಆಮೇಲೆ ಆಲ್ಮೋಸ್ಟ್ 1 ತಿಂಗಳು ಏನೂ ಗೊತ್ತೇ ಇಲ್ಲ. 1 ತಿಂಗಳಾದ್ಮೇಲೆ ಫೋನ್ ಮಾಡಿದ್ರು ನನಗೆ, ನಿನ್ನ ವಾಯ್ಸ್ ಸೆಲೆಕ್ಟ್ ಆಗಿದೆ ಬಾ ಅಂತ. ಅಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ. ಒಂದು ಕಡೆ ಇದೊಂಥರ ಲೈಕ್ ದಿಸ್ ದ ಮೂಮೆಂಟ್ ಆಫ್ ಮೈ ಲೈಫ್ ಅನ್ನೋ ಥರ ಫೀಲಿಂಗ್. ಅಲ್ಲಿ ಬಾಯೇ ಬರ್ತಾ ಇಲ್ಲ ನನಗೆ, ಏನು ಮಾತಾಡಲಿ, ಹೆಂಗೆ ಡಬ್ ಮಾಡಲಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು, ಅದು ಆ್ಯಕ್ಚುಲಿ ಸರ್ 1.5 ದಿನದಲ್ಲಿ ಆಗಬೇಕಾಗಿದ್ದಂಥ ಡಬ್ಬಿಂಗ್ ನಾನು 3 ದಿನ ಮಾಡಿದ್ದೀನಿ. ಓಕೆ, ಸ್ವಲ್ಪ ಕಾನ್ಷಿಯಸ್ ಆಗಿದ್ರೆ ಅಥವಾ? ಇಲ್ಲ, ತುಂಬ ಕಾನ್ಷಿಯಸ್ ಆಗಿದೆ. ಯಾಕೆಂದರೆ ಅದೊಂದು ಗ್ಯಾಪ್ ಇತ್ತು. ಅಂದರೆ ಏನೋ ಫಾರ್ ಸಮ್ ರೀಸನ್ ನನ್ನ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗೋಗಿತ್ತು. ಅವೆಲ್ಲದರಿಂದ ಆಚೆ ಬರೋಕ್ಕೆ ನಂಗೆ ಸ್ವಲ್ಪ ಟೈಮ್ ತೊಗೊಳ್ತು. ಸೊ ಆಮೇಲೆ ಸರ್ವಣ ಸರ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ. 3 ಡೇಸ್ ಏನಿತ್ತು, ಅದ್ರ ಮಧ್ಯ 1 ದಿನ ನಂಗೆ ಗ್ಯಾಪ್ ಕೊಟ್ಬಿಟ್ರು. ನೀನು ರೆಸ್ಟ್ ತೊಗೊಂಬಿಡಿ, ಇವತ್ತಿಡಿ, ನಾಳೆ ಮಾಡೋಣ ಅಂಥೇಳಿ. ನೆಕ್ಸ್ಟ್ ಡೇ ಹೋದಾಗ 1 ದಿನದಲ್ಲಿ ಫುಲ್ ಮೂವಿ ಮುಗಿದೋಯ್ತು. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಗ್ರೇಟ್. ಸೊ ಅದಾಗಿ ಮತ್ತೆ ಬೇರೆ ಯಾವ ಸಿನಿಮಾಗಳು ನಿಮಗೆ ನೆನಪಿರೋ ಹಾಗೆ ವರ್ಕ್ ಮಾಡಿದ್ರಿ? ದರ್ಬಾರ್ ನಯನತಾರ, ಬ್ಯಾಚುಲರ್ ದಿವ್ಯಾ ಭಾರತಿ, ರೀಸೆಂಟಾಗಿ ರಾಮಬಾಣಂ ಅಂತ ಒಂದು, ರೀಸೆಂಟಾಗಿ ಚಾಲಿಸ್ ಏಂಜಲ್ಸ್ ಬಂತು, ಆಮೇಲೆ ಕಲ್ಯಾಣ ಶುಭಮಸ್ತು ಅಂತ ಬಂತು. ಚಾಲಿಸ್ ಏಂಜಲ್ಸ್ ಅಲ್ಲಿ ಯಾವುದಕ್ಕೆ ನೀವು? ಕ್ರಿಸ್ಟಿಯನ್ ಸ್ಟುವರ್ಟ್ಗೆ ಮಾಡಿದ್ದು ಸರ್. ಆಮೇಲೆ ಯಾವ್ದು
ಆ್ಯಂಡ್ ನಿಮ್ಮ ಜೊತೆನೇ ಬಿಗಿಲ್ ಮಾಡಿದ್ದೆ. ಬಿಗಿಲ್ ಮಾಡಿದ್ದೀರಾ? ಆಮೇಲೆ ಐ ಡೋಂಟ್ ರಿಮೆಂಬರ್. ನಂಗೆ ಅದು ದೊಡ್ಡ ಸಮಸ್ಯೆ ಇದೆ, ಯಾವ ಪ್ರಾಜೆಕ್ಟ್ ಮಾಡಿದ್ದೀನಿ ನನಗೆ ನೆನ್ಪಿಲ್ಲ. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಇದು ಇಷ್ಕ್ ಅಂತ ಬಂತು ಗೊತ್ತಾ, ಒಂದು ಪ್ರಿಯಾ ವಾರಿಯರ್ದು ಅದು. ಆ್ಯಂಡ್ ವೆರಿ ರೀಸೆಂಟ್ಲಿ ಒಂದು ಸಿಕ್ತು ಲೈ ಅಂತ ಫಾರ್ ಮೇಘ ಆಕಾಶ್. ಯಾ, ನಡೀತಿದೆ. ಸೊ ಇದರ ಡಬ್ಬಿಂಗ್ನ ಜೊತೆಗೆ ನಿಮಗೆ ಸ್ವಲ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಸಾಕಷ್ಟು ಆಸಕ್ತಿ ಇದೆ. ಸೊ ಅಲ್ಲಿ ಯಾವ್ಯಾವ ಸಿನಿಮಾಗಳಿಗೆ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರಿ? ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಪ್ರಿಯಾಂಕಾ ಅನ್ನೋ ಮೂವಿಗೆ ದಿನೇಶ್ ಬಾಬು ಸರ್ ಜೊತೆ ಮಾಡಿದ್ದೆ. ಅದಾದಮೇಲೆ ಏನಾಯಿತು, ಆಲ್ಮೋಸ್ಟ್ ಸುಷ್ಮಾ ಭಾರದ್ವಾಜ್ ಅವ್ರ ಜೊತೆಗೆ ಡಾಕ್ಯುಮೆಂಟ್ರೀಸ್ ಜಾಸ್ತಿ ಮಾಡಿದೆ. ಅಗೇನ್ ಮೂವೀಸ್ ಎಕ್ಸ್ಪೀರಿಯನ್ಸೇ ಬೇರೆ, ಇದೇ ಬೇರೆ. ಸೊ ಬಟ್ ಡಾಕ್ಯುಮೆಂಟ್ರೀಸಲ್ಲಿ ಮಾತ್ರ ಸರ್ ಐ ಲರ್ನ್ಟ್ ಅ ಲಾಟ್. ಯಾಕಂದರೆ ಅಷ್ಟು ಸುತ್ತಿದ್ದೀವಿ, ಇಡೀ ಸ್ಟೇಟ್ ಸುತ್ತಿದ್ದೀವಿ. ಅಷ್ಟು ಮೋಸ್ಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಸಕ್ತಿ ಇದ್ದವರು ಡಾಕ್ಯುಮೆಂಟ್ರಿ ಶೂಟ್ನ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಮೂವೀಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಜೊತೆಗೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ನೀವು ಟಾಸ್ಕ್ ಟೀಮಲ್ಲಿ ಕೆಲಸ ಮಾಡಿದ್ರಿ. ಹೌದು ಸರ್. ಸೊ ಯಾವ್ಯಾವ ರಿಯಾಲಿಟಿ ಶೋ ಕೆಲಸ ಮಾಡಿದ್ರಿ? ಬಿಗ್ ಬಾಸ್ 2 ಸೀಸನ್ ಹಿಂದಿ ಮಾಡಿದೆ, 2 ಸೀಸನ್ ಕನ್ನಡ, 1 and 2, ಆ್ಯಂಡ್ ಮೋಸ್ಟ್ಲಿ 8 and 9 ಅನ್ಸುತ್ತೆ ಹಿಂದಿ, ಐ ಆಮ್ ನಾಟ್ ಶ್ಯೂರ್. ಅದಾದಮೇಲೆ ಇಂಡಿಯನ್ ಅಂತ ಒಂದು ಬಂತು, ಆಮೇಲೆ ಚಾಂಪಿಯನ್ ಅಂತ ಒಂದು ಬಂತು. ಚಾಂಪಿಯನ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ದಿನ ಮಾಡಿ ಆಮೇಲೆ ಬಿಟ್ಬಿಟ್ಟೆ. ಯಾಕೆ ಐ ಮೀನ್ ಆವಾಗ ನನ್ನ ಮಗ. ಸೊ ಯಾ, ಬಿಗ್ ಬಾಸ್ ನಡೆದಿದ್ದು ಲೋನಾವಾಲಾದಲ್ಲಿ, ಮುಂಬೈ ಹತ್ರ, ಪುಣೆ ಹತ್ರ ಇದೆ. ಅದೊಂದು ಸರ್ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಈ ಜನ 3 ತಿಂಗಳು ನೋಡ್ತಾರೆ, ಅಲ್ಲಿ ನಾವು 5-6 ತಿಂಗಳು ಕೆಲಸ ಮಾಡಿರ್ತೀವಿ ವಿತ್ ಎಂಡಮಾಲ್ ಇಂಡಿಯಾ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ಜನ ಎಷ್ಟು ಪ್ರೊಫೆಷ್ನಲ್ ಅಂದರೆ, ಮೋಸ್ಟ್ಲಿ ಪ್ರೊಫೆಷ್ನಲಿಸಮ್ನ ನಾನು ಎಂಡಮಾಲ್ ಇಂಡಿಯಾ ಆ ಟೀಮ್ ಏನಿದೆ ಅವ್ರ ಜೊತೆ ಇನ್ನೂ ಹೆಚ್ಚಾಗಿ ಕಲಿತೆ ಅಂತಲೇ ಹೇಳಬಹುದು. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೈಸ್. ಹಾಗೆ ಬರವಣಿಗೆನೂ ನೀವು ಬಿಟ್ಟಿಲ್ಲ. ಸೊ ನಾನು ಕೇಳಿದ ಹಾಗೆ ನೀವು ಆಲ್ಮೋಸ್ಟ್ 1ನೇ ಕ್ಲಾಸಿಂದನೇ ಬರಿತಾ ಇದ್ದೀರಾ ಕವನಗಳನ್ನು ಬರಿತಾ ಇದ್ದೀರಿ. ಆದರೆ ಅದು ಕವನಗಳು ಹೆಂಗೆ ಅಂದರೆ ಸರ್, ಇಟ್ಸ್ ವೆರಿ ಪರ್ಸ್ನಲ್. ನಾನು ಆಚೆ ಎಲ್ಲೂ ತೋರಿಸಿಲ್ಲ. ಇತ್ತೀಚೆಗೆನೆ ಅದೇನೋ ಯಾರಿಗಾದ್ರೂ ಪೇಪರಲ್ಲೆಲ್ಲ ಬಂದಿತ್ತಲ್ವಾ ಕವನಗಳು ನಿಮ್ದು? ಹಾ ಸರ್, ಅದು 1ನೇ ಕ್ಲಾಸಲ್ಲಿ ಚಿಕ್ಕಮಗಳೂರಲ್ಲಿ ಜನಮಿತ್ರ ಗಿರಿವಾರ್ತೆ ಅಂತಿತ್ತು. ಅದ್ರಲ್ಲಿ ಅದೊಂಥರ ಫ್ಲೂಕ್ ಏನೋ. ಬಟ್ ಇವಾಗ ಹೆಂಗೆ ಅಂದರೆ, ಯಾರಿಗಾದ್ರೂ ತೋರಿಸ್ತೀನಿ, ಈಗ ನಿಮಗೆ ತೋರಿಸ್ತೀನಿ, ಹೇ ಚೆನ್ನಾಗಿದೆ ಇದನ್ನು ಪೋಸ್ಟ್ ಮಾಡು, ಏನಕ್ಕೆ ನೀನೇ ಇಟ್ಕೋತೀಯ ಅಂತ ಹೇಳ್ತೀರಾ, ಅವಾಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಆ ಥರ ಕವನಗಳು ನಂಗೆ ಹೆಂಗೆ ಅಂದರೆ ಇಟ್ಸ್ ವೆರಿ ಪರ್ಸ್ನಲ್. ವೆರಿ ರೀಸೆಂಟ್ಲಿ ನಂದು 790ನೇ ಕವನ ಮುಗೀತು. ಸೊ ಅಷ್ಟೊಂದು ಬರಿತಾ ಇದ್ದೀರಾ. ಸೊ ಕವನಗಳು ಬರೀತಿದ್ರೆ ಜೊತೆಗೆ ಸಿನಿಮಾಗಳಿಗೆ ಬೇಕಾಗಿರೋ ಸ್ಕ್ರಿಪ್ಟ್ ವರ್ಕಲ್ಲಾಗಲಿ ಅಥವಾ ಟ್ರಾನ್ಸ್ಲೇಷನ್ ವರ್ಕನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಹೆಚ್ಚಾಗಿ ಡಬ್ಬಿಂಗ್ ಇಂದನೇ ಶುರು ಮಾಡಿದ್ದ ಹೇಗೆ? ಇಲ್ಲ, ನಾನು ಹೆಂಗಾಗ್ತಿತ್ತು ಅಂದರೆ, ಈಗ ನನಗೆ ಕಂಪ್ಲೀಟಾಗಿ ಮೊನೋಟನಸ್ ಇದ್ದರೆ ನನಗೆ ಅಷ್ಟು ಆಗಲ್ಲ. ನಂಗೆ ಸ್ವಲ್ಪ ಚೇಂಜ್ ಬೇಕು. ಸೊ ಹೆಂಗೆ ಅಂದರೆ, ಈಗ 12 ತಿಂಗಳು ಅಂದರೆ, ಈಗ 12 ತಿಂಗಳಲ್ಲಿ 8 ತಿಂಗಳು ನಾನು ಬರೀ ಡಬ್ಬಿಂಗ್ ಮಾಡ್ತಿದ್ದೀನಿ ಅಂದರೆ, ಇನ್ನು 4 ತಿಂಗಳು ನಾನು ಏನಾದರೂ ಬೇರೆ ಟ್ರೈ ಮಾಡ್ತೀನಿ. ಅವಾಗ ನನಗೆ ಮತ್ತೆ ಡಬ್ಬಿಂಗ್ ಬಂದಾಗ ಫುಲ್ ಫ್ರೆಶ್ ಫೀಲ್ ಆಗಿರುತ್ತೆ. ಮತ್ತೆ ಏನಾದರೂ ಕಲ್ತಿರ್ತೀನಿ. ಯಾಕೆಂದರೆ ಈಗ ನೀವು ಡಬ್ಬಿಂಗ್ ಮಾಡಿಸ್ತೀರಾ, ಯು ನೋ ಬೆಟರ್. ನೀವು ಮಾಡಿಸ್ಬೇಕಾದ್ರೆ ನಾವು ಡಬ್ ಮಾಡೋದು ಫ್ಲಾಸ್ ನಿಮಗೆ ಗೊತ್ತಾಗುತ್ತೆ. ನಾವು ಮೈಕ್ ಮುಂದೆ ಕೂತಾಗ ನಮಗೆ ಆ ಫ್ಲಾಸ್ ಗೊತ್ತಾಗಲ್ಲ. ಸೊ ನಾನು ಆ ಸ್ಥಾನದಲ್ಲಿ ನಿಂತರೆ ನನ್ನ ಫ್ಲಾಸ್ ನನಗೆ ಅರ್ಥ ಆಗ್ಬೋದು ಅನ್ನೋ ಕಾರಣಕ್ಕೆ ಐ ಚೇಂಜ್ ಇಟ್, ಐ ಟ್ರೈ ಡಿಫ್ರೆಂಟ್ ಥಿಂಗ್ಸ್. ಅದರ ಜೊತೆಗೆ ಬರವಣಿಗೆನೂ ನಿಮಗೆ ಒಂದು ರೀತಿ ಬ್ರೇಕ್ ಥರ. ಹೌದು. ಬರವಣಿಗೆನೂ ಹೆಂಗೆ ಅಂದರೆ ಸರ್, ಇವಾಗ ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ಪ್ಲೀಸ್ ಕರೆಕ್ಟ್ ಮೀ. ಇಲ್ಲಿ ಟ್ರಾನ್ಸ್ಲೇಷನ್ದು ಸ್ವಲ್ಪ ಸಮಸ್ಯೆ ಇದೆ ಕನ್ನಡ ಡಬ್ಬಿಂಗಲ್ಲಿ. ಅಂದರೆ ಪದದಿಂದ ಪದನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅದರ ಅರ್ಥ ಟ್ರಾನ್ಸ್ಲೇಟ್ ಮಾಡೋ ಬದಲು. ಸೊ ಅದು ಈಗ ನನ್ನ ಮೇಜರ್ ಕನಸುಗಳಲ್ಲಿ ಒಂದು. ಅಂದರೆ ಈಗ ಏನು ಬರ್ತಿದೆ, ಈಗ ವಾಟ್ಸ್ ಯುವರ್ ನೇಮ್ ಇಂಗ್ಲೀಷಲ್ಲಿದೆ, ಏನು ನಿನ್ನ ಹೆಸರು ಅಂತ ನಾವು ಕನ್ನಡದಲ್ಲಿ ಹೇಳಲ್ಲ, ನಿನ್ನ ಹೆಸರು ಏನು ಅಂತ ಹೇಳ್ತೀವಿ. ಸೊ ಅದು ಜನರಿಗೆ ಬೇಸಿಕ್ಲಿ ಆರ್ಟಿಸ್ಟ್ಗಳಿಗೆ ಅರ್ಥ ಆಗೋ ಥರ ಒಂದೇನಾದರೂ ಮಾಡಬೇಕು ಅನ್ನೋದು ರೀಸೆಂಟ್ ಕನಸು ನಂದು, ರೀಸೆಂಟಾಗಿ ಶುರುವಾಗಿರೋ ಕನಸು. ಅಂದರೆ ಇದು ಟ್ರಾನ್ಸ್ಲೇಷನ್ನು, ಸ್ಪೆಷಲಿ ವಿಡಿಯೋ ಟ್ರಾನ್ಸ್ಲೇಷನ್ ಅನ್ನೋದು ಕನ್ನಡದಲ್ಲಿ ಸ್ವಲ್ಪ ಹೊಸದಾಗಿ, ಅಂದರೆ ಡಬ್ಬಿಂಗ್ ಹೇಗೆ ಶುರುವಾಯಿತು ಅದೇ ರೀತಿ ವಿಡಿಯೋ ಟ್ರಾನ್ಸ್ಲೇಷನ್ ಕೂಡ ಹೊಸದಾಗಿ ಶುರುವಾಗ್ತಾ ಬಂತು. ಸೊ ಆ ರೆಗ್ಯುಲರ್ ಟ್ರಾನ್ಸ್ಲೇಷನ್ಗಿಂತ ವಿಡಿಯೋ ಟ್ರಾನ್ಸ್ಲೇಷನಲ್ಲಿ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಕಾರಣ ಏನು ಅಂದರೆ ಅದಕ್ಕೆ ಒಂದು
ಸಿಂಕ್ ಆಗಬೇಕು, ಎಕ್ಸಾಕ್ಟ್ಲಿ ಮತ್ತೆ ಎಕ್ಸಾಕ್ಟ್ಲಿ ಪಾಸಸ್ ಮ್ಯಾಚ್ Exactly. ಆಗಬೇಕು. ಸೊ ಒಂದು ಡೈಲಾಗ್ಗೆ ಇಷ್ಟ ಅವರು ಇಂಗ್ಲೀಷಲ್ಲೋ ಅಥವಾ ಹಿಂದಿಯಲ್ಲೋ ಬೇರೆ ಪಾಸ್ ಕೊಟ್ಟಿರ್ತಾರೆ, ಹ್ಮ್. ಕನ್ನಡಕ್ಕೆ ಆ ಪಾಸ್ ಮ್ಯಾಚ್ ಆಗದೆ ಇರ್ಬೋದು. ಎಕ್ಸಾಕ್ಟ್ಲಿ ಸೊ ಎಕ್ಸಾಕ್ಟ್ಲಿ ಅದು ಬೇರೆ ರೀತಿಯ ಚಾಲೆಂಜ್ ಅದು. ಹಾಗೆ ಎಷ್ಟೊಂದು ಅಂದ್ರೆ ನಂಗೆ ಅದೊಂದು ಸ್ವಲ್ಪ Okay. ಸಮಸ್ಯೆ ಕಂಡಿದೆ. ಖಂಡಿತ ಹೌದು ಹೌದು ಸೊ ಅದನ್ನು ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ವಿತ್ ದಿಸ್. ಹೌದು. ನೋಡೋಣ. ಸೊ ಅದೊಂದಷ್ಟು ಅವೇರ್ನೆಸ್ ನಮ್ಮ ರೈಟರ್ಸ್ಗಳಲ್ಲಿ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಅದಕ್ಕೊಂದಷ್ಟು ವರ್ಕ್ಶಾಪ್ಗಳಾಗಬೇಕು, ಸ್ಟುಡಿಯೋಗಳಲ್ಲಿ ವರ್ಕ್ಶಾಪ್ ಖಂಡಿತ ಅವಾಗ ಖಂಡಿತ ಅದು ಹೆಲ್ಪ್ ವೆರಿ ಮಚ್ ಆಗುತ್ತೆ ನೀಡೆಡ್. ರೈಟರ್ಸ್. ಯಾಕಂದ್ರೆ ಅವರಿಗೆ ಸ್ಟುಡಿಯೋದು ಕನೆಕ್ಟ್ ಇಲ್ಲ ಅಂದ್ರೆ ಅಲ್ಲಿ ಏನು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಪಾಸಸ್ಗಳನ್ನ ಹೇಗೆ ಕೊಡಬೇಕು, ಲೆಂತ್ ಅಂದ್ರೆ ಏನು, ಲೆಂತ್ ಮ್ಯಾಚ್ Exactly. ಆಗುತ್ತಾ, ಸಿಂಕ್ ಅಂದ್ರೆ ಏನು, ಮ್ಯಾಚ್ ಆಗುತ್ತಾ, ಇವೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ರೈಟರ್ಗಳಿಗೂ ಕೊಟ್ಟರೆ ಅವ್ರು ಇನ್ನೂ ಚೆನ್ನಾಗಿ ಬರೀಬೋದು. ಸೊ ಅದನ್ನ ನಾವು ನೋಡ್ತಾ ಇದೀವಿ, ಅಂದ್ರೆ ಆಗ್ತಾ ಇದೆ ಒಂದಷ್ಟು. ಬಟ್ ಡೆಫಿನೆಟ್ಲಿ ಅದ್ರ ಕುರಿತು ನೀವು ಒಂದಷ್ಟು ಕೆಲಸ ಮಾಡೋದು ನಿಜವಾಗ್ಲೂ ಒಳ್ಳೇದು. ಆದರೆ ಇನ್ನೊಂದೇನಂದರೆ ಸರ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಥಿಯೇಟ್ರಲ್ಲಿ ಇನ್ವಾಲ್ವ್ ಆಗೋದು ಮತ್ತು ಓದೋ ಹವ್ಯಾಸ, ಇದು ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ತುಂಬಾ ಮುಖ್ಯ. ಓಕೆ. ಈಗ ನಾನು ನಿನ್ನೆಗಿಂತ ಇವತ್ತು ಇಂಪ್ರೂವ್ ಆಗಿದ್ದೀನಿ ಅಂದರೆ ಅದಕ್ಕೆ ಮೇನ್ ಕಾರಣ ಅದೇನೆ. ಯಾಕೆಂದರೆ ಈಗ ಸ್ಕ್ರಿಪ್ಟ್ ಇಲ್ಲ, ಡಬ್ಬಿಂಗ್ ಡೈರೆಕ್ಟರ್ ಇಲ್ಲ, ನಾನೇ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಪದಗಳು ಗೊತ್ತಿರಬೇಕಲ್ವಾ. ಐ ಶುಡ್ ನೋ ದ ಲ್ಯಾಂಗ್ವೇಜ್ ಫಸ್ಟ್. ನನಗೆ ಭಾಷೆ ಅರಿವೇ ಇಲ್ಲ, ಪದಗಳ ಅರಿವೇ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ? ಒಳ್ಳೆ ಟಿಪ್ ಅದು. ಸೊ ಮೇಘ ಅವರೇ, ಇಲ್ಲಿವರೆಗೂ ಅಂದರೆ ಕಾರ್ಟೂನ್ನ ಜರ್ನಿ ನಿಮ್ಮ ಒಂದು ಓವರಾಲ್ 12 ವರ್ಷದಲ್ಲಿ ಒಂದು ಮೇಜರ್ ಜರ್ನಿಯಾಗಿ ಕಾಣಿಸುತ್ತೆ. ಯಾ ಯಾ ಸೊ ನೀವೇ ಹೇಳ್ತಾ ಇದ್ರಿ ಒಂದು 75% ನಂದು ಕಾರ್ಟೂನ್ ಡಬ್ಬಿಂಗ್ ಖಂಡಿತ ಇದೆ ಖಂಡಿತ ಅಂತ ಹೇಳಿ. ಖಂಡಿತ. ಸೊ ಮುಂದೆನೂ ಕೂಡ ಹೇಗೆ ಅಂದರೆ ಅವಕಾಶಗಳು ಹೇಗಿದೆ, ಜೊತೆಗೆ ನೀವೊಂದು 12 ವರ್ಷದ್ದು ಮಾರ್ಕೆಟ್ನ ನೋಡಿರೋದ್ರಿಂದ ಡಬ್ಬಿಂಗಲ್ಲಿ, ಸೊ ಹೆಚ್ಚಿನವ್ರ ಹತ್ರ ನಾವು ಮಾತಾಡುವಾಗ ಅದು ಹೇಳ್ತೀವಿ, ಅಂದರೆ 2018 ಹಿಂದೆ ಒಂದು ಬೇರೆ ರೀತಿ ಇತ್ತು, 18 ಆದ್ಮೇಲೆ ಬೇರೆ ಆಯಿತು ಡೆಫಿನೆಟ್ಲಿ ಅಂತ ಹೇಳಿ. ಡೆಫಿನೆಟ್ಲಿ. ಸೊ ಅದು ನೀವು ನೋಡೋದಾದ್ರೆ ಹೇಗೆ, ಅಂದರೆ ಅವಕಾಶಗಳು ಯಾವ ರೀತಿಯಲ್ಲಿ ಹೆಚ್ಚುತ್ತಾ ಇವೆ? ಅವಕಾಶ ಸದ್ಯದ ಮಟ್ಟಿಗಂತೂ ಇದೆ. ಹಾ. ಮುಂದೆ AI ವಿಷಯ ಕೇಳ್ತಾ ಇದ್ದೀವಿ, ಏನೋ ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಓಕೆ. AI ಹಾವಳಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ಹೊಟ್ಟೆ ತುಂಬಿ ತೇಗೋವಷ್ಟು ಅವಕಾಶಗಳಿದೆ. ಖಂಡಿತ. ಓಕೆ. ಸೊ ಮುಂಚೆ ಅಂದರೆ ಬರೀ ಕನ್ನಡದಲ್ಲಿ ಕೆಲವು ಕಾರ್ಟೂನ್ ಡಬ್ಬಿಂಗ್ ಮಾತ್ರ ಇದ್ದಾಗ, ಸೊ ಅಲ್ಲಿ ಕಾರ್ಟೂನ್ ಡಬ್ಬಿಂಗ್ ಅವಕಾಶಗಳು ಮಾತ್ರ ಇತ್ತು. ಹೌದು, ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇತ್ತು. ಅದಾದಮೇಲೆ ಸಿನಿಮಾಗಳಿಗೆ ಮತ್ತು ಧಾರಾವಾಹಿಗಳಿಗೆ ಅದು ತೆರೆದುಕೊಳ್ತು. ಹಾಂ ಸರ್. 18ಗಿಂತ ಮುಂಚೆ ಯೂಶಲಿ ಡಬ್ಬಿಂಗ್ ಅಂದರೆ ಏನಿತ್ತು ಹೇಳಿ, ಒಂದು ಉದಯ TV ಸೀರಿಯಲ್ಗಳಿರ್ತಾ ಇತ್ತು, ಇಲ್ಲ ನಮ್ಮ ಸ್ಟ್ರೈಟ್ ಮೂವೀಸು, ಬಿಟ್ಟರೆ ಕಾರ್ಟೂನ್ಸು. ಅದಾದಮೇಲೆ ಬಾಕಿ ಎಲ್ಲ. ಆವಾಗ ನೀವು ನೋಡಿ ಡಬ್ಬಿಂಗ್ ಆರ್ಟಿಸ್ಟ್ಗಳ ಸಂಖ್ಯೆ ಕೂಡ ತುಂಬ ಕಮ್ಮಿ ಇತ್ತು. ಇವಾಗ ಓಕೆ, ಗುಡ್. ಸೊ ಓವರಾಲ್ ಇದೆಲ್ಲ ಹೇಗೆ ನಡೀತಿದೆ ಅಂದರೆ ನಂಬರ್ ಆಫ್ ಸ್ಟುಡಿಯೋಸ್ ನೀವೇ ಅಂದರೆ ಸುಮಾರು 12 ವರ್ಷದಿಂದ ನೋಡಿರೋದ್ರಿಂದ ಆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಂಬರ್ ಆಫ್ ಸ್ಟುಡಿಯೋಸ್ ಇನ್ಕ್ರೀಸ್ ಆಗಿದೆಯಾ, ಅಥವಾ ಆರ್ಟಿಸ್ಟ್ಗಳು ಹೇಗೆ? ನಂಬರ್ ಆಫ್ ಸ್ಟುಡಿಯೋಸ್ ಕೇಳೋಂಗೆ ಇಲ್ಲ. ಈಗ ಪ್ರತಿ ಏರಿಯಾ, ಪ್ರತಿ ರೋಡ್, ಪ್ರತಿ ಗಲ್ಲಿಲೂ ಹೊಸ ಸ್ಟುಡಿಯೋಗಳಾಗಿದೆ. ಆ್ಯಂಡ್ ಅದರಲ್ಲಿ ಆಬ್ವಿಯಸ್ಲಿ ಕೆಲವು ಸ್ಟುಡಿಯೋಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಏನಂತಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ತರ್ತಾ ಇದ್ದಾರೆ. ಹ್ಞೂ ಸರಿ. ಯಾಕೆಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಝೂಟೋಪಿಯಾದ ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ ನಾನು, ಆ ಥರದೊಂದು ಮೂವಿ ಕನ್ನಡಕ್ಕೆ ಬರ್ತಿದೆ ಅಂದರೆ, ಈಗ ನನ್ನಂಥವ್ರಿಗೆ ಕಾರ್ಟೂನ್ ಅಂದರೆ ಒಂಥರ ಒಳ್ಳೆ ಸ್ಪ್ರಿಂಗ್ ಥರ ಇದಾಗೋರಿಗೆ ಸಚ್ ಆನ್ ಆಪರ್ಚುನಿಟಿ. ಈಗ ನೋಡಿ, ಹೊಸದಾಗಿ ಸ್ಟುಡಿಯೋ 8 ಆಗಲಿ, ಸೌಂಡ್ ಮ್ಯಾಪ್ ಆಗಲಿ, ಈಗ ಮೀಡಿಯಾ ಪಾರ್ಕ್ ಆಗಲಿ, ರಾಜೇಶ್ ರಾಮ ಸ್ಟುಡಿಯೋ, ತಮ್ಮ ಸ್ಟುಡಿಯೋ, ಈಗ ಇವೆಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ತರ್ತಾ ಇದ್ದೀರಾ. ಆ್ಯಂಡ್ ಟೆಕ್ನಾಲಜಿನೂ ಈಗ ನೋಡಿ, ಅವಾಗಿದ್ದಿದ್ದು ಕೆಲವು ಮೈಕೆ ಬೇರೆ, ಇವಾಗಿರ್ತಾ ಇರೋ ಮೈಕೆ ಬೇರೆ. ಪ್ರೋಟೂಲ್ಸ್ ಅನ್ನೇ ಎಷ್ಟೊಂದು ಇಂಪ್ರೂವ್ ಆಗಿದೆ. ಹಿಂದೆ ಅದನ್ನ ನೋಡಿ ಇದನ್ನ ನೋಡ್ತಿದ್ರೆ ಈಗ ನಮಗೆ ಎಷ್ಟು ಸಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈಗ ನಾರ್ಮಲ್ ಮೈಕಲ್ಲಿ ಡಬ್ ಮಾಡಿ ಬೂಮ್ ಮೈಕ್ ಕೊಟ್ಬಿಟ್ರೆ ನನಗೆ ಒಂದ್ಸತಿ ಹೆಂಗೆ ಡಬ್ ಮಾಡೋದು ಈಗ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಹಿಂಗೆ ಇಟ್ಕೊಂಡು ಮಾಡಿ ರೂಢಿಯಾಗಿ ಹೋಗಿದೆ. ಏನೋ ಬೂಮ್ ಮೈಕ್ ಅಡ್ಜಸ್ಟ್ ಆಗಕ್ಕೆ ನಂಗೆ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟೆ. ಓಕೆ ಓಕೆ. ಅದು ಒಂದು ರೀತಿಲಿ ಒಳ್ಳೆ ಬೆಳವಣಿಗೆ ಕನ್ನಡಕ್ಕೆ ನಿಜವಾಗ್ಲೂ. ಯಾಕಂದರೆ ಈ ಮಟ್ಟಿಗಿನ ಒಂದು ನಂಬರ್ ಆಫ್ ಸ್ಟುಡಿಯೋಸ್ ಹೆಚ್ಚಾಗೋದಾಗಲಿ, ಅಥವಾ ನೀವೇ ಹೇಳಿದಾಗೆ ಟೆಕ್ನಿಕಲಿ ಒಂದಷ್ಟು ಮೈಕ್ಗಳನ್ನು ಹೊಸ ರೀತಿಯ ಬಳಕೆ ಅಥವಾ ಟೂಲ್ಗಳನ್ನು ಹೊಸದಾಗಿ ಬಳಸೋದು, ಸೊ ಇದೆಲ್ಲದು ಒಟ್ಟಾರೆಯಾಗಿ ಒಂದು ಕ್ವಾಲಿಟಿನ ತುಂಬ ಅಂದರೆ ದೊಡ್ಡ ಮಟ್ಟಕ್ಕೆ ಏರಿಸುತ್ತೆ. ಸೊ ಅದಕ್ಕೆ ತಕ್ಕಾಗಿ ಆರ್ಟಿಸ್ಟ್ಗಳು ಅಡಾಪ್ಟ್ ಆಗ್ತಾ ಹೋಗಬೇಕಾಗತ್ತೆ. ಸರ್, ಬಟ್ ಇದು ಏನಂದರೆ ಭಾಷೆ ವಿಷಯದಲ್ಲಿ ಐ ಆಮ್ ನಾಟ್ ಸೋ ಹ್ಯಾಪಿ. ಅದು ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫೆಲೋ ಆರ್ಟಿಸ್ಟ್ಗಳು ಒಂಚೂರು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ. ಸೊ ಅದು ಖಂಡಿತ ಇರುತ್ತೆ. ಅಂದರೆ ಪ್ರತಿದಿನ ನೀವೇ ಹೇಳಿದಾಗೆ ಕಲಿಯೋದು ಪ್ರತಿದಿನ ಇರುತ್ತೆ. ಸೊ ಅದು ಮುಂದೆ ಹಂತವಾಗಿ ಬೆಳೆದು ಇನ್ನೂ ಒಳ್ಳೆ ಗುಣಮಟ್ಟ ಖಂಡಿತ ಕೊಡ್ಬೋದು. ನನ್ನ ಈಗ ಇಂಡಸ್ಟ್ರಿ ವೈಸ್ ಅಂತ ಬಂದರೆ, ಕೆಲಸ ಅಂತ ಬಂದರೆ, ಪ್ರೊಫೆಷನ್ ಅಂತ ಬಂದರೆ, ನಂದು ಒಂದೇ ಸ್ವಾರ್ಥ ಸರ್. ಕನ್ನಡ ಇಂಡಸ್ಟ್ರಿ ನಾನು
ಎಲ್ಲೋ ಒಂದು ಕಡೆ ನೋಡಬೇಕು. ಹಾಂ ಹಾಂ ಈಗ ಎಲ್ಲೋ ಹೋಗಿದೆ, ಇನ್ನೂ ಎಲ್ಲೋ ನೋಡಬೇಕು, ಎಸ್ಪೆಷಲಿ ಡಬ್ಬಿಂಗ್ ಆ್ಯಂಡ್ ಕನ್ನಡ ಡಬ್ಬಿಂಗ್ ಹಾಂ ಆ್ಯಂಡ್ ಕಾರ್ಟೂನು ಅಷ್ಟೇ. ಏನಕ್ಕೆ ಅಂದರೆ ಈಗ ಕನ್ನಡ ಕಾರ್ಟೂನ್ಗಳು ಕಂಪ್ಯಾರಿಟಿವ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ. ಈಗ ನಾನು ಯಾವುದೋ ಕಾರ್ಟೂನ್ ಹೆಸರು ಹೇಳ್ತೀನಿ, ಬಹುದಾ ಅದು ಒಂದು ಬರ್ತಿದ್ಯಾ ಅಂತ ಕೇಳಬಹುದು. ಮೋಸ್ಟ್ಲಿ ನನಗೆ ಕನ್ನಡ ಕಾರ್ಟೂನ್ ಡಬ್ಬಿಂಗ್ ಕ್ವಾಲಿಟಿ ಆ ಮಟ್ಟಕ್ಕೆ ತೊಗೊಂಡು ಹೋಗಿ ಮನೆ ಮಾತಾಗೋ ಥರ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸು. ಜೊತೆಗೆ ಈ ಕಾರ್ಟೂನ್ ಅನ್ನೋದು ಬೇರೆ ಅಂದರೆ ನಾನ್ ಕನ್ನಡಿಗರ್ಸ್ಗೆ ಅವರಿಗೂ ಕೂಡ ಕನ್ನಡ ಕಲಿಯೋದಕ್ಕೆ ಆ ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ. ಈಗ ನನಗೆ ಹಲವಾರು ಕಡೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಕೆಲವ್ರು ಕೇಳ್ತಾ ಇರ್ತಾರೆ, ನನ್ನ ಮಗುನ ಅಂದರೆ ಇಲ್ಲಿ ಸ್ಕೂಲಿಗೆ ಸೇರಿಸಿದ್ದಾರೆ, ಅವರಂದ್ರೆ ಮೈಗ್ರೇಟ್ ಆಗಿರ್ತಾರೆ, ಇಲ್ಲಿಗೆ ಬಂದು ಇಲ್ಲಿ ಸ್ಕೂಲಿಗೆ ಸೇರಿಸಿದ್ದೀನಿ, ಜೊತೆಗೆ ಅವನಿಗೆ ಕನ್ನಡನೂ ಕೊಡಿಸ್ಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲೇ ಇರಬೇಕು ಅಂತ ಅವನಿಗೆ ಕನ್ನಡ ಕಲ್ತ್ಕೊಳ್ಳಿ ಅಂತ ಕೊಡಿಸಿದ್ದೀನಿ. ಬಟ್ ಅವನಿಗೆ ಕನ್ನಡ ಅಭ್ಯಾಸ ಆಗಲಿಕ್ಕೆ ಕಾರ್ಟೂನ್ಗಳು ಇಂಥದ್ದೆಲ್ಲ ಹೆಲ್ಪ್ ಆಗ್ತಿದೆ ಅಂತ ಎಷ್ಟೋ ಜನ ನನಗೆ ಹೇಳಿದ್ದಿದೆ. ಸೊ ಡೆಫಿನೆಟ್ಲಿ ಅದು ಕೂಡ ಆ ಮಕ್ಕಳುಗಳಿಗೆ ಕಲ್ತ್ಕೊಳೋದಕ್ಕೆ ಹೆಲ್ಪ್. ಅಲ್ಲೂ ಸರ್ ಓದೋದು ಯಾಕೆ ಇಂಪಾರ್ಟೆಂಟ್ ಅಂತ ಅಲ್ಲೂ ಹೇಳ್ತೀನಿ. ಈಗ ಕಾರ್ಟೂನ್ ಡಬ್ಬಿಂಗ್ ಆರ್ಟಿಸ್ಟ್ಗಳು ಅಂದರೆ ಬರೀ ಕಾರ್ಟೂನೇ ಮಾಡ್ತೀವಿ ಅಂತ ಹೇಳೋರು, ದಪ್ಪದ್ದು ಯಾವುದೋ ಒಂದು ಕೈಲಾಸಂ ಪುಸ್ತಕ ಓದಿ ಅಂತ ನಾನು ಹೇಳ್ತಿಲ್ಲ. ಚಿಕ್ಕ ಪುಸ್ತಕ, ಸರಳವಾಗಿರೋ ಪುಸ್ತಕ, ಮಕ್ಕಳ ಪುಸ್ತಕ, ಅದನ್ನು ಓದಿದ್ರು ಎಷ್ಟೋ ಪದಗಳನ್ನ ನೀವು ಕಲಿತೀರ. ಆ ಪದನ ಟ್ರಾನ್ಸ್ಲೇಷನಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಮತ್ತೊಂದು ವಿಷಯ ಏನಂತಂದರೆ ಸರ್, ಈ ಕನ್ನಡ ಕಾರ್ಟೂನ್ಸಿಂದ ಮಕ್ಕಳು ಎಷ್ಟು ಭಾಷೆ ಕಲಿಬಹುದು ಅನ್ನೋದು ನನ್ನ ಮೇನ್ ಫೋಕಸ್. ಈಗ ಅದಕ್ಕೂ ಪುಸ್ತಕ ಓದೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾವುದೋ ದೊಡ್ಡ ಬುಕ್ ಓದೋಕ್ಕೆ ನಾನು ಹೇಳ್ತಾ ಇಲ್ಲ. ಚಿಕ್ಕ ಪುಟ್ಟ ಮಕ್ಕಳ ಪುಸ್ತಕನೇ ಓದಿದ್ರೆ ಅದರಲ್ಲಿರೋ ಪದಗಳೇನಿದೆ ಅದನ್ನ ನಾವು ಟ್ರಾನ್ಸ್ಲೇಷನಲ್ಲಿ ಯೂಸ್ ಮಾಡಿಕೊಂಡ್ರೆ ಮಕ್ಕಳು ಎಷ್ಟೋ ಮಟ್ಟಿಗೆ ಕನ್ನಡ ಕಲಿತಾರೆ. ಏನೋ ಹೊಸ ಪದಗಳು ಪರಿಚಯ. ಹೌದು ಹೌದು ಹೌದು. ಅಂದರೆ ಈಗ ಸೆಂಟೆನ್ಸ್ ಫಾರ್ಮೇಷನ್ನೇ ಈಗ ಇತ್ತೀಚಿನ ಮಕ್ಕಳಿಗೆ ನನ್ನ ಮಗನ ಹಿಡ್ಕೊಂಡೆ ಹೇಳ್ತಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ದೇ ಜಾಸ್ತಿ ಇರೋದ್ರಿಂದ ಒಂದು ಸೆಂಟೆನ್ಸ್ ಮಾತಾಡ್ತಿದ್ದಾರೆ ಅಂದರೆ ಆ ಸೆಂಟೆನ್ಸ್ನ ಕಷ್ಟಪಟ್ಕೊಂಡು ಕಟ್ತಾರೆ. ಏನು ಅದು ಮೋಸ್ಟ್ಲಿ ಕನ್ನಡ ಕಾರ್ಟೂನ್ ಕ್ವಾಲಿಟಿ ನಾವು ಆ ಮಟ್ಟಕ್ಕೆ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಸರಳವಾಗಿ ಇಂಗ್ಲೀಷ್ನ ಯಾವ ರೀತಿ ಮಾತಾಡ್ತಿದ್ದಾರೆ ಅದೇ ರೀತಿಲಿ ಕನ್ನಡನೂ ಮಾತಾಡ್ತಾರೆ. ಇವಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಕನ್ನಡ ಕಲಿಸೋದು. ಜೊತೆಗೆ ಕನ್ನಡದ ಮನರಂಜನೆಗೆ ಮಕ್ಕಳು ಅಂಟ್ಕೊಂಡಿರ್ತಾರೆ. ಖಂಡಿತ ಖಂಡಿತ ಹೌದು. ಹೆಚ್ಚಾಗಿ ಕನ್ನಡದಲ್ಲೇ ಕಾರ್ಟೂನ್ ನೋಡ್ತಾ ಇರೋದ್ರಿಂದ ಸೊ ಕನ್ನಡದ ಮನರಂಜನೆಗೆ ಅಂಟ್ಕೊಂಡಿರ್ತಾರೆ. ನಾಳೆ ಅವರು ದೊಡ್ಡ ಆದ್ಮೇಲೂ ಕೂಡ ಕನ್ನಡದ ಮನರಂಜನೆ ಸಿನಿಮಾಗಳನ್ನು ನೋಡ್ತಾರೆ, ಅಥವಾ ಎಲ್ಲ ಒಟ್ಟಾರೆ ಕನ್ನಡದ ಮನರಂಜನೆ ಅದಕ್ಕೆ ಅಂಟ್ಕೊಂಡಿರ್ತಾರೆ. ಸೊ ಮೇಘ ಅವರೇ, 12 ವರ್ಷಗಳ ಒಂದು ದೊಡ್ಡ ಜರ್ನಿಯನ್ನು ನೀವು ಈ ಚಿತ್ರರಂಗದಲ್ಲಿ ಮಾಡಿದ್ದೀರಾ. ಸೊ ನೀವು ಇದಕ್ಕೆ ಆಸೆ ಪಟ್ಟು ಬಂದವರು, ಇಲ್ಲೇ ಇರಬೇಕು, ಇಲ್ಲೇ ಏನಾದರೂ ಸಾಧಿಸಬೇಕು ಅಂತ ಬಂದವರು. ಸೊ ಮುಂದಿನ ಗುರಿಗಳು ಏನಿದೆ? ಗುರಿ ತುಂಬ ಇದೆ ಸರ್. ಅಂದರೆ ಈ 12 ವರ್ಷ ಆ್ಯಕ್ಚುಲಿ ನಾನು ಕೌಂಟು ಮಾಡಲ್ಲ. ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಹೆಂಗೆ ಹೇಳಿ, ಒಂದು ಬೆಟ್ಟ ಹತ್ತೀವಿ, ಮುಂದ್ಗಡೆ ಅದಕ್ಕಿಂತ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ. ಸೊ ಇದೊಂಥರ ನೆವರ್ ಎಂಡಿಂಗ್ ಜರ್ನಿ. ಕಲಿಕೆ ಅನ್ನೋದು ಪ್ರತಿನಿತ್ಯ, ಪ್ರತಿ ಸೆಕೆಂಡ್. ಆ ಕ್ಯಾರೆಕ್ಟ್ರೇನೆ ಇವತ್ತಿದ್ದಂಗೆ ನಾಳೆ ಇರಲ್ಲ. ಸೊ ಕನಸು ತುಂಬ ಇದೆ. ಬೆಟ್ಟ ಎಷ್ಟು ದೊಡ್ಡದಿದೆಯೋ ಮೋಸ್ಟ್ಲಿ ಬೆಟ್ಟಕ್ಕಿಂತ ದೊಡ್ಡ ಕನಸಿದೆ. ಆ ಬೆಟ್ಟನ ಹೆಂಗೆ ಹತ್ತೀನಿ ಏನು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಈಗ ಐ ಆಮ್ ಗಿವಿಂಗ್ ಮೈ 100%. ತುಂಬ ಡೆಡಿಕೇಶನಿಂದ ಮಾಡ್ತಾ ಇದ್ದೀನಿ. ನಾನು ಏನೇ ಮಾಡಿದ್ರು ಒಂದೊಂದು ಟೇಕ್ನು ನಾನು ನನ್ನ ಮನಸ್ಸಿಂದ ಕೊಡ್ತಾ ಇದ್ದೀನಿ. ಎಷ್ಟು ಮಾತ್ರ ನಾನು ಹೇಳಬಲ್ಲೆ. ಗ್ರೇಟ್. ನಿಮ್ಮ ಮುಂದಿನ ಕನಸುಗಳೆಲ್ಲ ಈಡೇರಲಿ. ಜೊತೆಗೆ ಕಾರ್ಟೂನ್ ವಿಷಯದಲ್ಲಿ ನಿಮಗಿರೋ ಕಾಳಜಿ ಆಗಲಿ ಅಥವಾ ನೀವು ಮಾಡ್ತಾ ಇರೋ ಕೆಲಸ ಆಗಲಿ ತುಂಬ ದೊಡ್ಡದು. ಕಾರ್ಟೂನ್ ವಿಷಯದಲ್ಲಿ ನೀವು ಅಂದ್ಕೊಂಡಿರೋ ವಿಷಯಗಳು ಆಗೋಗ್ಲಿ. ಯಾಕಂದರೆ ಕನ್ನಡದ ಮಕ್ಕಳಿಗೆ ಕಾರ್ಟೂನ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಅದಕ್ಕೆ ನಿಮ್ಮಂಥ ಆರ್ಟಿಸ್ಟ್ಗಳು ಅದಕ್ಕೆ ಒಂದು ಕಾಳಜಿ ಇಟ್ಟು ಇದು ತುಂಬ ಒಳ್ಳೆ ಗುಣಮಟ್ಟದಲ್ಲಿ ಇರಬೇಕು, ನಾವು ಇನ್ನೂ ಇದನ್ನು ಮೇಲ್ಮಟ್ಟಕ್ಕೆ ಸಹಾಯ ತುಂಬ ಇಂಪಾರ್ಟೆಂಟ್. ಖಂಡಿತ ಎಲ್ಲರೂ ಒಟ್ಟಾಗಿ ಅದನ್ನು ಕೆಲಸ ಮಾಡೋಣಂತೆ. ಸೊ ಅದೆಲ್ಲದೂ ಈಡೇರಲಿ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಕಡೆಯಿಂದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಆಪರ್ಚುನಿಟಿನ ನನಗಿಷ್ಟು ವರ್ಷ ಬೆಳೆಸಿರೋವಂಥ ಸರ್ವಣ ಸರ್ ಆಗಲಿ, ಕಿರಣ್ ಶೆಟ್ಟಿ ಆಗಲಿ, ಸುದರ್ಶನ್ ಸರ್ ಆಗಲಿ, ತಾವಾಗಲಿ, ಆರುಷಾ ಮ್ಯಾಮ್, ಜಯಶೀಲ್ ಸರ್, ಎಲ್ಲ ವಿಜಯ್ ಸರ್, ಒಬ್ಬರದ್ದು ಹೆಸರು ಮಿಸ್ ಆದ್ರೂ ಕಷ್ಟ. ಆಕಾಶ್, ಆನಂದ್ ಸರ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋತೀನಿ. ಯಾಕೆಂದರೆ ಆಪರ್ಚುನಿಟಿ ಏನೇ ಇಲ್ಲ ಅಂದರೆ, ಟ್ಯಾಲೆಂಟ್ ಇದ್ದರೂ ಏನು, ಇಲ್ಲ ಅಂದರೂ ಏನು, ಟ್ಯಾಲೆಂಟ್ ಇಲ್ಲ ಅಂದರೂ ಆಪರ್ಚುನಿಟಿ ಇದ್ದರೆ ಹೋಗ್ತಾ ಹೋಗ್ತಾ ಯು ವಿಲ್ ಲರ್ನ್.
ಕಲಿತ್ರೇನೋ ಅದಕ್ಕೆ ಏನು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.